ಆಯ್ತು ಅದಕ್ಕೆ ಇವ್ರಿಗೆ ಹಿಡಿಯಕ್ ಬಂದು. ಏನ್ ನಿಮ್ ಹೆಸರು? ಏನ್ ಸಮಸ್ಯೆ ಹೇಳ? ತೆಂಗಿನ ಮರ ಕಡ್ಸಕ್ ಕೇಳ್ಬೇಕಾ? ಮರಗಿರ ಕಡಿಯಕ್ ಕೇಳಿ ಇಲ್ಲಿ ಯಾರಿದ್ದಾರೆ? ಪರ್ಮಿಷನ್ ಆಗಲ್ಲ ಅವ್ರದ್ದು, ಲೆಟರ್ ಕೊಟ್ಟವ್ರ ಅವರು. ಹೌದಾ? ಸರಿ ನೋಡವ, ಅದೇಂಗ್ ನಿಮ್ಗೆ ಅನುಕೂಲ ತಕ್ಕಂಗ್ ಮಾಡ್ಕೊಳ್ಳಿ. ಮರ ಕಡೆಯ ವಿಚಾರಕ್ಕೆ ನಾನಿಲ್ಲಪ್ಪ. ಹಾ, ನಿಮ್ಮ ಹೆಸರೇನು ಗೌಡ್ರೆ? ಮಾದೇಗೌಡ ಅಂತ. ಮಾದೇಗೌಡ ಅಂತ. ಮಾದೇಗೌಡ್ರೆ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್, ನಾವು ಕಾಡು ಮಕ್ಕಳಿದ್ದೀವಿ. ಇನ್ನು ನಮ್ ತಾತಿರೋ ಮುತ್ತಾತ್ರ ಕಾಲದಿಂದ ಜಮೀನು ಮಾಡ್ಕೊಂಡ್ ಬಂದಿದ್ದು. ಇವಾಗ ಫಾರೆಸ್ಟ್ನವರು ಬೇಲಿ ಹಾಕ್ತಾವ್ರೆ, ಹಾಕವ್ರೆ. ನಾವು ಗಲಾಟೆ ಮಾಡ್ದವ್ರೆ. ಇದು ಇದೆಲ್ಲ ಸಾಗುವಳಿ ಎಲ್ಲ ಕೊಟ್ಟವ್ರೆ. ಸಾಗುವಳಿ ಎಲ್ಲ ಕೊಟ್ಟಿ ಇದ್ ಮಾಡಿ ಇದ್ರೊಳಗೆ ಸರ್ವೆ ನಂಬರ್ ಒಳಗಡೆ ಇದೆ ಅಂತಾರೆ. ಒಳಗಡೆ ಇದ್ರ ಜಾಗ ತೋರ್ಸ್ಕೊಡ್ರಿ ನಮ್ಗೆ. ಬೇರೆ ಭೂಮಿಗೆ ಹೋದ್ರೆ ನಾವು ಬಿಡ್ತಾರಿ ಅವರು. ನಮ್ ಭೂಮಿ ತೋರ್ಸ್ಕೊಡ್ರಿ, ನಿಮ್ ಭೂಮಿ ಹಾಕೊಳ್ರಿ. ಈ ಹನ್ನೂರ್ ಕಡೆ ಎಲ್ಲ ಕಾಡು ಪಕ್ಕದಲ್ಲೇನೆ ನೀವು ಉಳುಮೆ ಮಾಡ್ಕೊಂಡು ಬದುಕಬಹುದು ಅಂತ ಇದೆಯಲ್ಲ, ಯಾಕೆ ಅದು ನಿಯಮ ಇದೆಯಲ್ಲ, ಯಾಕೆ ನಿಮಗೆ ಅದ್ ಮಾಡ್ಕೊಡ್ತಾ ಇಲ್ಲ? ಅದು ಮೊದ್ಲು ಮಾಡ್ತಾ ಇದ್ರು ಸರ್, ಆ ಕಡೆಗೆ ಹಾಕಿದ್ರು. ಅವಾಗಿಂದ ನಮ್ ತಾತಿರ್ ಕಾಲದಿಂದಾನು ಇವತ್ತು ಕರೆಂಟ್ ಬೇಲಿ ಆ ಕಡೆ ಇತ್ತು. ಇವಾಗ ಮೊನ್ನೆ ಬಂದು ಇದ್ರೊಳಗೆ ಹಾಕ್ಬಿಟ್ಟವ್ರೆ ಇವಾಗ. ಅಲ್ಲ, ನೀವೇನ್ ಭೂಮಿ ಒತ್ಕೊ ಹೋಯ್ತೀರಿ ಅಂತ? ನಾವು ಏನ್ ಒತ್ಕೊಂಡ್ ಹೋಯ್ತೀವ? ನಾವು ಭೂಮಿ ನಮ್ಮದು ಭೂಮಿ ನಾವು ಭೂಮಿ ತಿಂತಾರೆ ಅಂತ ಬೇಲಿ ಹಾಕಿದ್ದಾರೆ. ಅಲ್ಲ, ತಪ್ಪೇನು? ಅಲ್ಲ, ನೀವು ಮರ ಕಡಿದ್ರೆ ತಪ್ಪು, ಪ್ರಾಣಿ ಹಿಂಸೆ ಮಾಡಿದ್ರೆ ತಪ್ಪು, ಪ್ರಕೃತಿ ನಾಶ ಮಾಡಿದ್ರೆ ತಪ್ಪು, ಕಾಡುಗಳ್ಳತನ ಮಾಡಿದ್ರೆ ತಪ್ಪು. ಉತ್ತರ ಏನ್ ತಪ್ಪಪ್ಪ? ಉಳುಮೆ ಮಾಡಿದ್ರೆ ಏನ್ ತಪ್ಪು? ಹೊಳೆ ಮಗಳು ಫಾರೆಸ್ಟ್ ಇದ್ರೊಳಗೆ ಇದು ಬೆಳಂಗ ಮಸಾಣ ಮಗ್ಳು ಹೊಳೆ ಮಗ್ಳು ಸರ್. ಇದು ಭೂಮಿ ಇರೋದು ಮಸಾಣ ಇದೇನೆ, ಹೊಳೆ ಇದೇನೆ. ಇದ್ರೊಳಗೆ ಅಲ್ಲಿಗೆ ಬಂದು ಹಾಕವ್ರ. ಇದ್ರೊಳಗೆ ನಾವು ಹೊಳೆ ಮಗ್ಳು ರೈತರು ಇದ್ರೊಳಗೆ ನೀರು ಉಪ್ಪರು ತೋಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೋ. ಅದನ್ನ ಇದ್ ಮಾಡ್ತಾವ್ರೆ, ಅದನ್ನು ಮಾಡ್ತಾವ್ರೆ. ಈಗ ಇತ್ತೀಚೆಗೆ ಹೆಂಗಾಗ್ಬಿಡದೆ ಅಂದ್ರೆ, ಈ ಕಾಡಂಚಿನ ಜನರು ಮತ್ತೆ ಫಾರೆಸ್ಟ್ ನವ್ರ ನಡುವೆ ಸಂಘರ್ಷ ಜೋರಾಗಿ ನಡೀತಾ ಇದೆ. ಏನ್ ಮಾಡೋದು, ಅದು ಹೆಂಗೆ ಅಂತ ನಾವು ಡಿಸ್ಕ್ರೈಬ್ ಮಾಡಕ್ಕೂ ಆಗ್ತಾ ಇಲ್ಲ. ಅದ್ರದೇ ಆದ ಕಠಿಣ ಕಾನೂನುಗಳಿವೆ. ಆ ಕಾನೂನಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ? ನಾವು ಕಾನೂನು ಮೀರ್ತಾ ಇಲ್ಲ ತಾನೇ ನೀವು? ಕಾನೂನು ಮೀರ್ತಾ ಇಲ್ಲ ಸರ್. ಇದ್ರೊಳಗೆ ನಾವು 16 ಲಕ್ಷ ಖರ್ಚು ಮಾಡಿ ಸಾಗುವಳಿ ತಗೊಂಡ ಇದರಿಂದ ನಮ್ ತಾತಿರ ಕಾಲದಿಂದ ಮಾಡ್ಕೊಂಡ್ಬಂದು ನಾನು ದುಡ್ಡು ಖರ್ಚು ಮಾಡಿ ಸತ್ತೋದಂಗ್ರೆ. ಪಾಣಿಲಿತ್ತು, ಪಾಣಿನ ಐತೆ. ಪಾಣಿಲ ಜಮೀನು ರಿಜಿಸ್ಟರ್ ಆಗಿದ್ಯಾ? ರಿಜಿಸ್ಟರ್ ಆಗಿದೆ. ಅದೇ ಸಾಗುವಳಿ ಕೊಟ್ಟಿರೋದು, ಅದನ್ನ ಯಾಕೆ ಇದು ಮಾಡ್ತಿದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ವಲ್ಲ. ಅದನ್ನ ಒಳಗಡೆ ಇದೆ. ಯಾವಾಗಿಂದ ಅದು? ಸಚಿವರು ಚೇಂಜ್ ಆದ್ಮೇಲೆ ಹೆಂಗೆ? ಸಚಿವರು ಚೇಂಜ್ ಆದ್ಮೇಲೆ ಹೆಂಗ್ ಆಗ್ತಿರೋದಾ? 4 ವರ್ಷ ಆಯ್ತು ಹಾಕಿ. ಕೇಳೋದಕ್ಕೆ ನಾವು ಹೊಲ ಹೊತ್ಕೊಂತೀವಿ. ಈಶ್ವರ್ ಖಂಡ್ರೆ ಇದ್ದಾಗ ಏನ್ ಪ್ರಾಬ್ಲಮ್ ಇರ್ಲಿಲ್ವಾ? ಸ್ಟಾರ್ಟ್ ಆದದ್ದು ಈಶ್ವರ್ ಖಂಡ್ರೆ ಅವ್ರು ಬಂದ್ರಲ್ಲ, ಅವಾಗ್ಲೇ ಸ್ಟಾರ್ಟ್ ಆದಿದ್ದೆಲ್ಲ. ಮುಂಚೆ ಎಲ್ಲ ಅದು ಸ್ಟಾರ್ಟ್ ಇರಲ್ಲ. ಈಶ್ವರ್ ಖಂಡ್ರೆ ಅವ್ರು ಬಂದಾಗಲೇ ಇದು ಸ್ಟಾರ್ಟ್ ಆದದ್ದು. ಇವಾಗ ಏನಾಗಿದೆ ಅಂದ್ರೆ, ಇವ್ರು ಸಾಗುವಳಿ ಎಲ್ಲ ಮಾಡ್ತಾ ಇದ್ರು. ಈಗ ರಾಮಲಿಂಗಾರೆಡ್ಡಿ ಚೇಂಜ್ ಆಗವ್ರೆ. ಇವಾಗ ಮೊನ್ನೆ ಆಗಿರೋದು ಅವರು. ಇದು ಅವರು ಈಶ್ವರ್ ಖಂಡ್ರೆ ಬಂದ್ರಲ್ಲ, ಅವಾಗಲೇ ಆಗಿರೋದು. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಾಗಿಂದ ಇದಾಗಿರೋದು. ಹಿಂಗೆ ಆಯ್ತಾ ಇದೆ. ತಿರ್ಗಾ ಸೆಂಟ್ರಲ್ ಹೊಳೆ ಇದೆ. ಇಲ್ಲಿ ಹೊಳೆ ಇದೆ. ಇವ್ರು ಜಮೀನೆಲ್ಲ ಮಾಡ್ತಾವ್ರು, ಹೊಳೆ ಇದೆ. ಇವಾಗ ಅವ್ರೇನ್ ಮಾಡಿದಾರೆ, ಹೊಳೆನ ಫಾರೆಸ್ಟ್ ಸೇರಿಸ್ಕೊಂಡವ್ರೆ. ಜಮೀನ್ ಈ ಕಡೆ ಬಿಟ್ಟವ್ರೆ. ಅಂದ್ರೆ ಇವಾಗ ಹೊಳೆಗೆ ಇವಾಗ ನೀರ್ ಬರ್ತಾ ಇರ್ತದೆ. ಹೊಳೆ ಯಾವಾಗ್ಲೂ ನೀರ್ ಬರ್ತಾ ಇರ್ತದೆ. ನೀರಾವರಿ ಹರಿತಾ ಇರ್ತದೆ. ಅದ್ರ ನೆಮ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇವಾಗ ಅವ್ರ ಫಾರೆಸ್ಟ್ ಅವ್ರು ಏನ್ ಮಾಡ್ತಾವ್ರೆ, ಹೊಳೆನ ಮುಚ್ಕೊಂಡ್ರೆ ರೈತರು ಎಲ್ಲಿ ಬೆಳಿತಾರೆ? ಹಂಗೆ ಸಮಸ್ಯೆ ಇದಾಗ್ತಾ ಇರೋದು. ಇವಾಗ ನೀವ್ ಹೇಳ್ರಿ, ಏನ್ ಮಾಡಬಹುದು ಪರಿಹಾರ ಏನಿದೆ ಅಂದ್ರೆ, ಅವರು MLA ಇದ್ ಮಾಡ್ಬೇಕು, ಇಲ್ಲ ಅಧಿಕಾರಿಗಳು. ಇವಾಗ ಅನ್ನೂರ್ದು ಹೇಳ್ರಿ, ಜಮೀನ್ ಆ ಕಡೆ ಮಾಡ್ಕೊಂಡು ಇದ್ ಮಾಡವ್ರೆ. ಅದ್ ನಮ್ಗೆ ಗೊತ್ತಿಲ್ಲ, ನೀವೇ ಹೇಳಿದ್ರಿ. ಜಮೀನ್ ಆ ಕಡೆ ಫಾರೆಸ್ಟ್ ಅಲ್ಲಿ ಬಿಟ್ಟವ್ರೆ, ಮಾಡ್ಕೊಂಡು ತಿನ್ಲಿ ಅಂತ ಬಿಟ್ಟವ್ರೆ ಅಂತ ಹೇಳಿದ್ರಿ. ಇವಾಗ ನಾನು ಹೇಳೋದು, ಇವಾಗ ಪ್ರಿಯಾಂಕಾ ಖರ್ಗೆ ಅವರು IT-BT ಸಚಿವರಾಗಿದ್ರು ಫಸ್ಟ್, ಹೌದಲ್ವಾ? ಇವಾಗ ಇಲ್ಲಿ ಬಿಡದಿ ಟೌನ್ಶಿಪ್ ಒಂದು ಹಿಡ್ಕೊಂಡವ್ರೆ. ಇವಾಗ ಅರ್ಧ ಜನ ರೈತರು ಕೊಡ್ತೀನಿ ಅಂತವ್ರೆ, ಅರ್ಧ ಜನ ಕೊಡಲೆ ಅಂತವ್ರೆ. ಆದ್ರೂ ನಾವು ಕಾಲ್ ಭಾಗ ರೈತರು ಅಷ್ಟೇ ಕೊಡ್ತೀನಿ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಮಾಡ್ತೀನಿ ಅಂತ ಕುಂತವ್ರಲ್ಲ. ಇದೇ ನಾನು ಇವ್ರು ಪ್ರಿಯಾಂಕಾ ಖರ್ಗೆ ಅವರು ಇವಾಗ ಕಲಬುರಗಿ ಕಡೆ ಎಷ್ಟು ಜನ ಕೆಲಸ ಇಲ್ಲದೆ ಒದ್ದಾಡ್ತಾವ್ರೆ. ಮರುಭೂಮಿಗಳು ಆ ಕಡೆ ಎಂತೆಂತ ಭೂಮಿಗಳವೆ. ಇದ್ರನ್ನ ಆ ಕಡೆ ತಗೋಬೋದಲ್ಲ, ಯಾಕೆ ತಗೋಗಲ್ಲ? ಹಂಗೆ ಒಳ್ಳೆ ಪಾಯಿಂಟ್ ಆಗ್ತಾವ್ರೆ. ಆ ಪಾಯಿಂಟಿಗೆ ಉತ್ತರ ಕೊಡಕ್ಕೆ ನಿಮಗೆ ಅರ್ಹತೆ, ಯೋಗ್ಯತೆ ಮತ್ತು ಜನರ ಮೇಲೆ ಕಾಳಜಿ ಇದ್ರೆ ಉತ್ತರ ಕೊಡ್ತೀರಾ? ಬನ್ನಿ ಹೋಗೋಣ ಹಂಗೆ ಮುಂದಕ್ಕೆ. ಯಾರು ಮಾತಾಡಿಲ್ಲ ಸರ್? ನೀವು ಬರ್ರಿ, ಒಂಚೂರು ಊರಿಗೆ ಕರ್ಕೋಗ್ ಬರ್ರಿ. ಒಳಗಡೆ ಬನ್ನಿ ಸರ್, ಒಂಚೂರು ಒಳಗಡೆ ಊರಿಗೆ. ದೇವ್ರು ಹೋಗ್ಲಿ, ದೇವ್ರ ಹತ್ರ ಕೇಳ್ಕೊಂಡ್ ಆಯ್ತು ನಾವು. ಅವಾ ಮತ್ತುರವ ಇಲ್ಲಿ ರಾಜಕಾರಣಿಗಳು ಎಲ್ಲೋದ್ರ ಗೊತ್ತಿಲ್ಲ ಸರ್. ಬರೋದಿಲ್ಲ, ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ. ಇದ್ದಾಗ 5 ವರ್ಷ ಆದ್ರೂ ಬರಲ್ರು. ಕಷ್ಟ ಸುಖ ರೈತರದ್ ಏನು ಎತ್ತ ಅಂತ ಏನು ಕೇಳೋದಿಲ್ಲ. ಬರ್ತಾರೆ. ನಮ್ಮ ಹೆಸರು ಮಾದೇವಣ್ಣ. ಹೇಳಿ, ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್?
ಏನ್ ಪ್ರಾಬ್ಲಮ್ ಇಲ್ಲ ಸರ್. ಹಿಂಗೆ ಆನೆ ಗಾಳಿ ಜಾಸ್ತಿ ಎಲ್ಲ ಇದ್ ಮಾಡ್ಕೊಂಡು ಸ್ವಲ್ಪ ಅದು ಎಲ್ಲ ಇದ್ ಮಾಡ್ಬೇಕು. ಸರ್ಕಾರದವರು ಅವರೆಲ್ಲ ಇದ್ ಮಾಡಿ ನಮ್ಗೆ ಆನೆ ಬಿಗಿ ಮಾಡ್ಬೇಕು. ಇದೆಲ್ಲ ಬಂದು ಮಟ್ಗ ಹಂದಿಗಳು ಅವೆಲ್ಲ ಬಂದು ಎಲ್ಲ ನಾಶನ ಮಾಡ್ತಾವ ಬೆಳೆನ. ಅವೆಲ್ಲ ಇದ್ ಮಾಡ್ಬೇಕು ನಮ್ಗೆ. ನೀವು ಕೊಡ್ಬೇಕು. ಕಾಡು ಪ್ರಾಣಿಗಳು ನಿಮ್ ಜಾಗಕ್ಕೆ ಬರ್ತೀವಿ ಅಥವಾ ನೀವೇ ಕಾಡಿಗೆ ಹೋಗಿದ್ದೀರಾ? ನಾವ್ ನಮ್ ಜಾಗಕ್ಕೆ ಬರ್ತಾವ ಅವನೇ. ನೀವು ಕಾಡಿಗೆ ಹೋಗಿಲ್ಲ? ನಾವು ಕಾಡಿಗೆ ಹೋಗ್ತಾ ಇಲ್ಲ. ನೀವ್ ಇದ್ದಲ್ಲೇ ಇದ್ದೀರಾ? ಅಲ್ಲಿ ನಮ್ ಜಾಗಕ್ಕೆ ಯಾರು ಕಾಡು ಒತ್ತುವರಿ ಮಾಡಿಲ್ಲ? ಒತ್ತುವರಿ ಯಾರು ಮಾಡಿಲ್ಲ. ಅದೇನಾದ್ರು ಭಯ ಇದೆಯಾ ಅವರಿಗೆ ಒತ್ತುವರಿ ಮಾಡ್ಬೋದು ಅಂತ, ಅದಕ್ಕೆ ಬಿಡ್ತಾ ಇಲ್ಲ ಅನ್ಸುತ್ತೆ? ಇಲ್ಲ, ಒತ್ತುವರಿ ಯಾರು ಏನು ಮಾಡಿಲ್ಲ. ಈಗ ಅವ್ರೇನು ಬೇಲಿ ಹಾಕವ್ರ ಏನು ಡ್ರೈ ನೋಡಿದವ್ರ ಅದ್ರ ಒಳಗಡೆ ನಾವ್ ಇದ್ದೀವಿ. ಅಲ್ಲೇನೆ ಬಂದು ಎಲ್ಲ ನಾಶನ ಮಾಡಿ ಬೆಳೆಗಳೆಲ್ಲ ತಿಂದಿ ಎಲ್ಲ ಮಾಡಿ ನಾಶನ ಮಾಡ್ಕೊಂಡು ಹೋಯ್ತಾವೆ. ಮತ್ತೆ ಊರ್ ಹೆಂಗಿದೆ? ರೋಡು ಚರಂಡಿ ರೋಡ್ ಎಲ್ಲ ನೋಡಿ ಸರ್. ಅಲ್ಲೇನೆ ರೋಡ್ ನೋಡಿದ್ರೆ ಗಬ್ಬೆದ್ದಿ ಹಳ್ಳ ಗುಂಡಿ ಅವೆಲ್ಲ ಹಳ್ಳದಲ್ಲಿ ನೋಡಿದ್ರಲ್ಲ. ಚರಂಡಿ ಎಲ್ಲ ಸರಿಯಾಗಿ ಮಾಡವ್ರೆ ನ್ಯಾಯವಾಗಿ? ಚರಂಡಿ ಮಾಡವ್ರೆ, ಅರ್ಧ ಬಿಟ್ಟವ್ರೆ. ಅರ್ಧ ಬಿಟ್ಟವ್ರೆ. ಎಲ್ಲ ಕ್ಲೀನ್ ಆಗಂತೂ ಯಾವ ಮಾಡಲ್ಲ. ಓಟ್ ಕೇಳಕ್ ಬರ್ತಾರ? ಓಟ್ ಇನ್ನೇನ್ ಬರ್ತಾರೆ. ಇನ್ನು ಓಟ್ ಕೆಳಗೆ ಅಂದ್ರೆ ಒಂದ್ 6-15 ದಿವಸ ಇಲ್ಲೇ ಇದಾಗ್ಬಿಡ್ತಾರೆ. ಏನಂತಾರೆ ಓಟ್ ಕೇಳ್ಬೇಕಾದ್ರೆ? ಮಾಡ್ತೀವಿ ಬಂದಿ ನಾವು ನಮ್ಗೆ ಹಾಕ್ರಿ ಮಾಡ್ತೀವಿ ಅಂತಾರೆ. ನಮ್ಗ 6 ಕೆಜಿ ಕೊಡ್ತಾರೆ. ಹೌದಾ? ತಿರ್ಗಾ ಬೆಟ್ ಕೊಡೋದ್ 10 ರೂಪಾಯಿ ಇಸ್ಕೊತಾರೆ. ಇಲ್ಲಿ ಅಕ್ಕಿ ಕೊಡುವಾಗ 10 ರೂಪಾಯಿ ಇಸ್ಕೊತಾರೆ. ಹಂಗಾಯ್ತಾ? ಎಲ್ಲ ಇದು ಏನ್ ನಿಮ್ ಹೆಸರು? ಜಯಮ್ಮ. ಮೇಡಮ್, ಅಯ್ಯೋ, ಈ ಊರಿಗೆ ನೀವು ಮದುವೆ ಆಗಿರೋ ಸೊಸೆ, ನಿಮ್ಗೇನು ಗೊತ್ತಿಲ್ಲ. ಮೇಡಮ್ ಬನ್ನಿ, ನಿಮ್ ಹೆಸರೇನು? ಸುನೋ ಪೌಡರ್ ಹಾಕೊಂಡ್ ಹೊಂಟ್ರು ದೇವ್ರ ನೋಡಕ್ಕೆ. ಬರವಾ, ನಿಮ್ ಊರಿನ ಪ್ರಾಬ್ಲಮ್ ಹೇಳವಾ? ದೊಡ್ಡವರ ಪಡ್ಯಾರ. ನಿಮ್ ಹೆಸರೇನವ? ಜಯಮ್ಮ. ಹೇಳಿ ನಿಮ್ ಊರಿನ ಪ್ರಾಬ್ಲಮ್ ಒಂಚೂರು ಗೊತ್ತಿ. ಕುಂದ್ರವ ನಾವೇ. ಅಪ್ಪ, ಹೆಂಗದೆ ರೋಡು, ಹೆಂಗದೆ ಚರಂಡಿ, ಹೆಂಗದೆ? ಎಲ್ಲ ಚೆನ್ನಾಗ್ ಮಾಡವ್ರೆ. ಎಲ್ಲ ಅದ್ದೂರಿ ಆಗದ, ಎಲ್ಲ ಸೂಪರ್ ಆಗದ, ಸಕ್ಕದಾಗದ, ನೆಮ್ಮದಿ. ನೀರ್ ಬರ್ತದ? ಅಯ್ಯೋ 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 10 ರೂಪಾಯಿ 500 ರೂಪಾಯಿ 5,000 ಕೊಟ್ರೆ ನೋಡಿ ಇಲ್ಲಿ ಮಡಿಕೋತಾರೆ. 50 ರೂಪಾಯಿ ಕೊಟ್ರೆ ಇಲ್ಲಿ ಹೆಚ್ಚಿಕೊಳ್ತಾರೆ. ಹೋಗು. ಇನ್ನೊಂದ್ಸಲ 50,000 ಕೊಟ್ರೆ ಇಲ್ಲಿ ಮಡಿಕೋತಾರೆ. 5 ರೂಪಾಯಿ ಕೊಟ್ರೆ ನೋಡಿ ಇಲ್ಲಿ ಹಾಕೋತಾರೆ. ಯಾರಾಗ್ಲಿ ಜನ ನಮ್ಮೂರ್ ಜನ. ಹಂಗೆ ನಮ್ಮವ್ರೇ ಸರಿ ಇಲ್ಲ ಅಂತೀಯ? ಕರೆಕ್ಟ್ ಆಗಿ ಹೇಳ್ದ ಕಣ, ನಮ್ಮವ್ರೇ ಸರಿ ಇಲ್ಲ ಹಂಗಾರೆ. ದುಡ್ಡು ಮಡಿಕೊಂಡು ಇದ್ ಮಾಡ್ಬಿಡೋದು. ಅಜ್ಜ ಎಲ್ ಹೊಂಟಜ ಕೇಳ್ಸಲ್ವಾ? ಹಂಗಾರ ಅಜ್ಜಿ ಅಯ್ಯೋ ಅಜ್ಜಿಗ್ ಡಿಂಪಲ್ ಬರ್ತದೆ. ಏನ್ ನಿಮ್ ಹೆಸರು? ಹೆಸರಲ್ಲಜೆ ಎಲ್ಲರೂ ಮಾತಾಡಿರೋ ಚಕ್ಕದಾಗೆ. ನಿಮ್ಮ ಹೆಸರೇನು? ಮಾರಕ. ಏನ್ ನಿಮ್ಮೂರ್ ಮಾರ್ಬಿಟ್ರ? ರಾಜಕಾರಣಿಗಳು ಮಾರ್ಬಿಟ್ರ? ಇಲ್ಲ, ದುಡ್ಡೆಲ್ಲ ಬರ್ತದ? ಬರ್ತದೆ, ಕೊಡ್ತಾರೆ. ಗೊತ್ತಿಲ್ವಾ? ತಡ್ರಿ ನಿಮಿಷ, ನಾ ಕೇಳ್ತೀನಿ. 2,000 ಬಂತ? ಮೊನ್ನೆ ಬತ್ತ ಸಾಲಿ. ಏನಜ ಇದು? ಕೂದ್ಲೆ ಒಳ್ಳೆ ಟೋಪಿ ಹಾಕೊಂಡಂಗ್ ಹಾಕಬಿಟ್ಟಿಲ್ಲ ಸಕ್ಕದಾಗಿ. ಏನ್ ನಿಮ್ ಹೆಸರು? ಅಲ್ಲ ಬನ್ನಿ ಈ ಕಡೆ ಬನ್ನಿ.